ಕರೆದು ಮನೆ ಮಗಳ ಧಾರೆಯ ಎರೆದು ಹಸೆ ಮಣೆ ಮೇಲೆ ಹೊಸ ಜೋಡಿಯ ಕೂರಿಸಿ ಹೊಸ ಸಂಬಂಧದ ಸೂತ್ರವ ಸೇರಿಸಿ ಅಕ್ಷತೆಯ ಮಳೆಯಲಿ ತಾಳಿ ಕಟ್ಟೋ ವೇಳೆಯಲ್ಲಿ ಹೆತ್ತವರೆದೆಯಲ್ಲಿ ಮೊಳಗುವ ತಾಳವೇ ಗಟ್ಟಿ ಮೇಳ 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 ಗಟ್ಟಿ ಮೇಳ. ಕಾಂತ ಏನೇ ಎಡ್ವರ್ಟ್ ಮಾಡಿದ್ರು ವೇದಾಂತ್ ಸೈನ್ ಮಾಡೋ ಪೇಪರ್ಸ್ನ 100 ಸಲ ಚೆಕ್ ಮಾಡಿ ಕಳಿಸಿರ್ತಾರೆ. ವಿಶ್ವಾಸ ಅನ್ನೋದು ಇಲ್ಲಿನ ಕಲ್ಚರ್. ಅದು ಗಟ್ಟಿಯಾಗಿದ್ದಾಗ ನಿಮ್ಮಂಥ ಕೇಡಿಗಳು ಏನೇ ತಿಪ್ಪರ್ಲಾಗ ಹಾಕಿದ್ರು ಇಲ್ಲಿಂದ ಗುಂಡು ಸೂಜಿನೂ ತಗೊಂಡೋಗೋದಕ್ಕಾಗಲ್ಲ. ನೆನ್ಪಿಟ್ಕೊ. ನಿನ್ನೆ ನಾನು ನಿನಗೆ ಅಡ್ಮಿನ್ ಅಂತ ಅಷ್ಟೇ ಪರಿಚಯ ಮಾಡಿಕೊಂಡೆ, ಆದರೆ ಇವಾಗ ಕಂಪ್ಲೀಟ್ ಇಂಟ್ರೊಡಕ್ಷನ್ ತಿಳ್ಕೊಂಡು ನಿಮ್ಮ ಬಾಸ್ ಆಕಾಶ್ಗೆ ತಿಳಿಸ್ಬಿಡು. ವೇದಾಂತ್ ಬೆನ್ನಿಗೆ ರೌಡಿ ಬೇಬಿ ಅನ್ನೋಳಿದ್ದಾಳೆ ಅಂತ, ಕಿತಾಪತಿ ಮಾಡೋ ಪ್ರೋಗ್ರಾಮ್ ಎಲ್ಲ ವರ್ಕ್ ಆಗಲ್ಲ ಅಂತ. ನಾನು ಬದುಕಿರೋವರೆಗೂ ವೇದಾಂತ್ಗೆ ಯಾವ ತೊಂದರೆ ಆಗೋದಕ್ಕೂ ನಾನು ಬಿಡಲ್ಲ. ಯಾಕೆ ಅಂದರೆ ನನಗೆ ನನ್ನ ಫ್ಯಾಮಿಲಿಗೆ ಯಾವ ತೊಂದರೆ ಆಗದಿರೋ ಥರ ನೋಡ್ಕೊಂಡಿದ್ದಾರೆ. ಅರ್ಥ ಆಯ್ತು ಅಲ್ವಾ? ನಿಮ್ಮ ಓವರ್ ಬಿಲ್ಡಪ್ ಗಿಮಿಕ್ ಎಲ್ಲ ನೋಡಿ ನಾನು ಸ್ವಲ್ಪ ಫ್ರಸ್ಟ್ರೇಟ್ ಆಗಿಬಿಟ್ಟಿದೆ. ಆದರೆ ಇವತ್ತು ಅನಿಸ್ತಿದೆ ನಾನು ಫ್ಯಾಮಿಲಿ ಅಂತ ಒದ್ದಾಡಿದ್ಕೂ ಇವತ್ತು ಸಾರ್ಥಕ ಅಂತ. ಫ್ಯಾಮಿಲಿ ಅಂತ ಬಂದ್ರೆ ನಾವು ಯಾವತ್ತಿಗೂ ಎಲ್ಲ ಒಂದೇ. ನಮ್ಮ ಒಗ್ಗಟ್ಟನ್ನ ಯಾರು ಹೊಡೆಯೋದಕ್ಕಾಗಲ್ಲ. ಅಲ್ಲ, ಎಕ್ಸ್ಕ್ಯೂಸ್ ಮೀ. ನಿಮ್ಮ ಬಾಸು ನನಗೆ ನೆನ್ನೆ ಸಪ್ರೇಟಾಗಿ ಒಂದು ಎಣ್ಣೆ ಪಾರ್ಟಿ ಕೊಟ್ಟಿದ್ರು. ತಗೊಳ್ಳಿ, ಇಟ್ಕೊಳ್ಳಿ. ಇಟ್ಕೊಳ್ರಿ, ಇದು ಅದಕ್ಕಾಗಿರೋ ಖರ್ಚು. ಈ ಕಾಂತ ಕಳ್ಳರ ಜೊತೆ ಎಲ್ಲ ಫ್ರೀಯಾಗಿ ಎಣ್ಣೆ ಹೊಡಿಯಲ್ಲ. ಮಿಕ್ಕಿರೋ ಚೇಂಜ್ ನೀವೇ ಇಟ್ಕೊಳ್ಳಿ. ಟಿಪ್ಸ್ ಅನ್ಕೊಳ್ಳಿ. ಒಂದು ನಿಮಿಷ. ಹಾಗೆ ನಿಮ್ಮ ಬಾಸ್ ಅನ್ಸ್ಕೊಂಡಿರೋನಿಗೆ ಒಂದು ವಿಷಯ ಹೇಳ್ಬಿಡಿ. ನನ್ನ ವಿಚಾರದಲ್ಲಿ ಓವರ್ ಸ್ಮಾರ್ಟ್ ಆಗಿ ಬಿಹೇವ್ ಮಾಡಬೇಡ ಅಂತ. ಯಾಕಂದ್ರೆ ನನ್ನ ಜೊತೆ ನಿಂತಿರೋದು ನನ್ನ ಫ್ಯಾಮಿಲಿ. ಅವ್ರು ಯಾವತ್ತೂ ನನಗೆ ತೊಂದರೆ ಆಗೋದಕ್ಕೆ ಬಿಡೋದಿಲ್ಲ. ಕಾಂತ ನನ್ನ ಪಿ ಅಂತ ಅವನ್ನ ಕೊಂಡ್ಕೊಳ್ಳೋದಕ್ಕೆ ನೋಡಿದ್ರಿ ಅಲ್ವಾ? ಆಫೀಸಲ್ಲಿ ಅಷ್ಟೇ ಒಂದು ನನ್ನ ಎಂಪ್ಲಾಯ್, ಹೊರಗಡೆ ನನ್ನ ಫ್ಯಾಮಿಲಿ. ನನ್ನ 3ನೇ ತಮ್ಮ ಇದ್ದಾನೆ.
ಇವತ್ತು ನಾನು ಹುಟ್ಟಪ್ಪ. ಇಬ್ಬರು ಇಷ್ಟು ಬೇಗ ಎತ್ತಿದ್ದಾರೆ ಅಂದರೆ ನನಗೇನೋ ಸರ್ಪ್ರೈಸ್ ಕೊಡೋಕ್ಕೆ ಪ್ಲ್ಯಾನ್ ಮಾಡಿರ್ತಾರೆ. ಅಪ್ಪ, ಅಮ್ಮ, ಅದಿತಿ, ಅಂಜು, ರಾಜಣ್ಣ. ಯಾರು ಮಾತಾಡ್ತಿಲ್ವಲ್ಲ, ಯಾರು ಕಾಣಿಸ್ತಾನೂ ಇಲ್ಲ. ಮನೆಯಿಂದ ಆಚೆ ಲಾಕ್ಡೌನು, ಜನರು ಯಾರು ಓಡಾಡಲ್ಲ. ಅರೆ ಮನೆ ಒಳಗಡೆ ಯಾವ ಸಮಯ ಲಾಕ್ಡೌನು, ಯಾರು ಕಾಣಿಸ್ತಾನೆ ಇಲ್ವಲ್ಲ. ಇರೋ 2 ರೂಮಲ್ಲಿ ಎಲ್ಲರೂ ಸೇರ್ಕೊಂಡ್ಬಿಟ್ಟಿದಾರ ಹೇಗೆ? ಅಲ್ಲ ಇವತ್ತು ನನ್ನ ಬರ್ಡೇ, ಎಲ್ಲರೂ ನನಗೆ ಸರ್ಪ್ರೈಸ್ ಕೊಡ್ತಾರೆ ಅಂತ ಕಾಯ್ತಿದ್ರೆ ಇಲ್ಲಿ ಏನು ಮಾಡ್ತಾನೆ ಇಲ್ಲ. ಅಮ್ಮ, ಅಪ್ಪ, ಎಲ್ಲರೂ ಎಲ್ಲಿ ಹೋದ್ರು? ಅಮ್ಮು, ನಾವೆಲ್ಲ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ದೋಸೆ ಹಿಟ್ಟಿದೆ, ನೀನೇ ದೋಸೆ ಮಾಡ್ಕೊ, ನಾವು ಬರೋದು ಸಂಜೆ ಆಗುತ್ತೆ. ಹುಟ್ಟಬ್ಬ ನಂದು, ಆದ್ರೆ ಇವರೆಲ್ಲ ದೇವಸ್ಥಾನಕ್ಕೆ ಹೋಗಿದಾರಂತೆ. ದೇವಸ್ಥಾನದಲ್ಲಿ ಸಂಜೆವರೆಗೂ ಏನ್ ಕೆಲಸ ಇವ್ರಿಗೆ? ಎಪ್ಸಿದ್ರೆ ನಾನು ಹೋಗ್ತಾ ಇರ್ಲಿಲ್ವಾ? ಹುಟ್ಟಬ್ಬ ದಿನ ನಾನೇ ದೋಸೆ ಮಾಡ್ಕೊಂಡು ತಿನ್ಬೇಕಂತೆ. ಅಪ್ಪ, ಅಕ್ಕ ಕಾಲ್ ಮಾಡ್ತಿದ್ದಾಳೆ. ಕೊಡಿಲಿ, ನಾನು ಮಾತಾಡ್ತೀನಿ. ಅಪ್ಪ, ಸಸ್ಪೆನ್ಸ್ ವಿಷಯ ನೆನಪಿದೆ ತಾನೆ? ಅದಿತಿ ಅಕ್ಕ ಹೇಳಿದಾಳೆ, ಯಾರಿಗೂ ಹೇಳ್ಬಾರ್ದು. ಪಾಪ ಕಣೆ ಅವಳು. ಇವತ್ತು ಅವಳು ಹುಟ್ಟದಬ್ಬ ಬೇರೆ, ನಾವು ಯಾರು ಅವಳಿಗೆ ವಿಶ್ ಮಾಡಿಲ್ಲ. ಅವಳು ಬೇಜಾರು ಮಾಡ್ಕೊಳ್ಳಲ್ವಾ? ಅಪ್ಪ, ಅದಕ್ಕೆ ತಾನೇ ಅದಿತಿ ಅಕ್ಕ ಪ್ಲಾನ್ ಮಾಡಿದ್ದು. ಏನೂ ಆಗಲ್ಲ, ಒಂದಿನ ಅಷ್ಟೇ. ನೀವು ಸುಮ್ಮನೆ ಪ್ಲಾನ್ ಎಲ್ಲ ಹಾಳು ಮಾಡ್ಬಿಡಿ. ಆಯ್ತು. ಹಲೋ ಅಮ್ಮು. ಅಪ್ಪನೇ ರಿಸೀವ್ ಮಾಡಿದ್ರು ಅಂದ್ರೆ ಫಸ್ಟ್ ವಿಶ್ ಅವ್ರದೇ ಇರುತ್ತೆ. ಗುಡ್ ಮಾರ್ನಿಂಗ್ ಅಪ್ಪ. ಗುಡ್ ಮಾರ್ನಿಂಗ್ ಮಗಳೇ. ನಾನು ನಿಮ್ಮಮ್ಮ ಎಲ್ಲ ಅರ್ಜೆಂಟಾಗಿ ದೇವಸ್ಥಾನಕ್ಕೆ ಬಂದ್ಬಿಟ್ವಿ. ನೀನು ಗಡದ್ದಾಗಿ ನಿದ್ದೆ ಮಾಡ್ತಾ ಇದ್ದೆ ಅಂತ ಡಿಸ್ಟರ್ಬ್ ಮಾಡೋದಕ್ಕೆ ಹೋಗ್ಲಿಲ್ಲ. ನೀನು ಟಿಫನ್ ಮಾಡ್ಕೊಂಡ್ಯಾ? ನಾವು ಬರೋದು ಸಂಜೆ ಆಗತ್ತೆ, ಹುಷಾರು. ಅಪ್ಪಂಗೆ ನನ್ನ ಬರ್ತ್ಡೇನ ನೆನಪಿಲ್ವಾ? ಅಪ್ಪ, ಇವತ್ತೇನು ವಿಶೇಷ ಹೇಳು? ಏನು ವಿಶೇಷ ಇವತ್ತು? ಅದೇನೋ ಪೂಜೆ ಅಂತ ಹೇಳ್ತಿದ್ರು. ಏನಿಲ್ಲ ಬಿಡು, ನಾನು ಕಾಲ್ ಕಟ್ ಮಾಡ್ತೀನಿ, ಬಾಯ್. ಪೂಜೆಗೆ ಲೇಟ್ ಆಗ್ತಿದೆ, ಬೇಗ ಹೂ ತಗೊಂಡ್ ಬನ್ರಿ. ಸಂಜೆ ಮರಾಯ್ತಿ, ನಡಿ ನಡಿ. ಇವತ್ತು ನಾನು ರೌಡಿ ಬೇಬಿ ಬರ್ತ್ಡೇ. ಅವಳ ದಿನ ತುಂಬಾ ಸ್ಪೆಷಲ್ ಆಗಿ ನೆನ್ಪಿಟ್ಕೋಬೇಕು. ಆ ರೀತಿ ನಾನು ಏನಾದರೂ ಮಾಡಬೇಕು. ಇಷ್ಟೊತ್ತಿಗಾಗಲೇ ನನ್ನ ಸುಳ್ಳೆ ಪುಳ್ಳೆ ಇನ್ನೂ ಫೋನ್ ಮಾಡಿಲ್ಲ ಅಂತ ಮುಖ ಊದ್ಕೊಂಡು ಕೂತಿರ್ತಾನೆ. ಮನೆಯವ್ರಂತೂ ವಿಶ್ ಮಾಡಿಲ್ಲ, ಆದರೆ ನನ್ನಲ್ಲಾದ್ರೂ ಬುದ್ಧಿ ಬೇಡ. ಗರ್ಲ್ ಫ್ರೆಂಡ್ ಬರ್ಡೇ ದಿನ ತಮ್ಮದೇ ಫಸ್ಟ್ ವಿಶ್ ಆಗಿರಬೇಕು ಅಂತ ಮಿಡ್ ನೈಟಲ್ಲಿ ಸರ್ಪ್ರೈಸ್ ಕೊಡ್ತಾರಂತೆ. ಅದನ್ನು ನಾನು ನೋಡಿದ್ದೀನಿ, ಕೇಳಿದ್ದೀನಿ. ಆದರೆ ನಮ್ಮವನು ಇದನ್ನು ಬೆಳಗಾದ್ರಿಂದ ಪತ್ತನೇ ಇಲ್ಲ. ಅಮ್ಮ, ನೀನು ತುಂಬ ಅನ್ಲಕ್ಕಿ ಕಣ. ಏನಾದರೂ ಎಕ್ಸ್ಪೆಕ್ಟ್ ಮಾಡ, ನೀನು ಅನ್ಕೊಂಡಿದಂತೂ ಏನೂ ಆಗಲ್ಲ. ಕೊರಿಯರ್. One second, signature. ಆತ್ಮೀಯನ ಯಾರಿರ್ಬೋದು? ಅದು ಇಷ್ಟೊಂದು ಬಾಕ್ಸ್ ಕಳಿಸಿದಾನೆ, ಏನಿರ್ಬೋದು?
ಹ್ಯಾಪಿ ಬರ್ಡೇ ರೌಡಿ ಬೇಬಿ. ಹಲೋ ಮಿಸ್ ರೌಡಿ ಬೇಬಿ. ಬಾಯಲ್ಲಿ ಬಡಾಯಿ ಕೊಚ್ಚೋದ್ರಿಂದ ನಯಾ ಪೈಸಾ ಉಪಯೋಗ ಆಗಲ್ಲ. ನೀನು ರೌಡಿ ಬೇಬಿ ಅಂದರೆ ನನ್ನ ಜಮಾನದಿಂದನೇ ಸೈಕೋ ಬೇಬಿ. ಈಗ ಸ್ವಲ್ಪ ಕ್ಯೂಟ್ ಸೈಕೋ. ಇವತ್ತು ನಿನ್ನ ಬರ್ತ್ಡೇ ಅಲ್ಲ? ಇಷ್ಟು ದಿನ ನನ್ನ ಕಾಂಪಿಟೇಟರ್ ಬರ್ತ್ಡೇ ಅಂತ ಸುಮ್ಮನಾಗಿದ್ದೆ. ಆದರೆ ಈಗ ನಾನು ನಿನ್ನನ್ನು ಸ್ವಲ್ಪ ಸೀರಿಯಸ್ ಆಗಿ ತಗೋಬೇಕು. ನಿನ್ನ ಬರ್ತ್ಡೇನ ನಾನು ಹೇಗೆ ಸ್ಪಾಯ್ಲ್ ಮಾಡ್ತೀನಿ ಅಂತ ನೋಡ್ತಾ ಇರು. ಯಾಕಾದರೂ ಇವತ್ತು ಹುಟ್ಟಿದ್ನೋ ದೇವ್ರೆ, ಬೇರೆ ದಿನಾರು ಹುಟ್ಟಬಾರ್ದಿತ್ತ ಅಂತ ನೀನು ಗೋಳಾಡಬೇಕು. ಹಾಗೆ ಮಾಡ್ತೀನಿ. ಆ್ಯಂಡ್ ದ್ಯಾಟ್ ಈಸ್ ಅಹಲ್ಯ, ಮಿಸ್ ರಗ್ಲೆ ಬೇಬಿ. ಇಷ್ಟೆಲ್ಲ ಬಿಲ್ಡಪ್ಪ. ಕಳಿಸ್ತಾ ನನ್ನ ಕೈಗೆ ಸಿಗ್ಬೇಕು. ತಿಥಿಗೆ ವಡೆ ಪಾಯಸ ಮಾಡಿಸೋದು ಹಳೇ ಸ್ಟೈಲ್ ಕಣೆ. ಆದರೆ ನಿನ್ನ ತಿಥಿಗೆ ನಾನು ಕೇಕ್ ಕಟ್ ಮಾಡಿಸ್ತೀನಿ. ನಿಂದು ತುಂಬ ಚಿಕ್ಕ ವಯಸ್ಸು, ಆದರೆ ಒಟ್ಟಿಡು ಟೈಮ್ ಬಂದ್ಬಿಟ್ಟಿದೆ. ಇದರಿಂದ ನೀನು ಬಚಾವ್ ಆಗಬೇಕು ಅಂದರೆ ನನ್ನ ವೇದಿಂದ ನೀನು ದೂರ ಹೋಗಲೇಬೇಕು. ಇದರಲ್ಲೇ ಕೊಚ್ಚಿ ಕೊಚ್ಚಿ ಸಾಯಿಸ್ಬಿಡ್ತೀನಿ. ಇಲ್ಲ ಅಂದರೆ ಗೊತ್ತಲ್ಲ. ಅಮೂಲ್ಯ ವೇದಾಂತ್ ಎಲ್ಲೆಲ್ಲಿ ಹೋಗ್ತಾರೆ ನನಗೆ ಅಪ್ಡೇಟ್ ಮಾಡ್ತಾ ಇರಿ. ಕೆಲಸ ಮುಗಿದ್ಮೇಲೆ ನಿಮ್ಮ ಅಕೌಂಟ್ ಚೆಕ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ವಾಟ್ಸಪ್ ಕೂಡ ಚೆಕ್ ಮಾಡಿ. ನಿಮ್ಮ ಅಕೌಂಟಲ್ಲಿ ದುಡ್ಡು ಬಂದಿರುತ್ತೆ, ವಾಟ್ಸಪ್ಪಲ್ಲಿ ಥ್ಯಾಂಕ್ ಯು ಅನ್ನೋ ಮೆಸೇಜ್ ಬಂದಿರುತ್ತೆ.